ಹಾಯ್ ಆಲ್, ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಸಂಡೇ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ವಿಡಿಯೋ ಯಾರೆಲ್ಲ ಇನ್ನು ವಾಚ್ ಮಾಡಲಿಲ್ಲ, ಪ್ಲೀಸ್ ಬೇಗ ಬೇಗ ವಾಚ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವತ್ತು ನನ್ನ ಹಸ್ಬೆಂಡ್ ಅಡುಗೆ ಮಾಡ್ತಿದ್ದಾರೆ. ಪುಳಿ ಮುಂಚಿ ಮಾಡ್ತಿದ್ದಾರೆ. ನನ್ನ ಹಸ್ಬೆಂಡ್ ಇವತ್ತು ಅಡುಗೆ ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೋಡಿ. ಪುಳಿ ಮುಂಚಿ ವಿಡಿಯೋನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಂಡೇ ಫ್ರೀ ಇದ್ದಾಗೆಲ್ಲ ಹಸ್ಬೆಂಡ್ ನನಗೆ ಇದೇ ಥರ ಹೆಲ್ಪ್ ಮಾಡಿಕೊಡ್ತಾರೆ, ಏನಾದರೂ ಒಂದು ಮಾಡ್ತಾರೆ. ಇವತ್ತು ಪುಳಿ ಮುಂಚಿ ಮಾಡ್ತಿದ್ದಾರೆ. ಯಾವಾಗಲೂ ನಾನ್ ವೆಜ್ ತಂದರೆ ಅದು ಅವರ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಅವರು ನಾನ್ ವೆಜ್ಜಲ್ಲಿ ತುಂಬ ಎಕ್ಸ್ಪರ್ಟೇ, ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ಅವರೇ ಮಾಡ್ತಿದ್ದಾರೆ. ಪುಳಿ ಮುಂಚಿ ರೆಡಿಯಾಗಿದೆ, ಟೇಸ್ಟ್ ಸಖತ್ತಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೀಗ ಬಂಗುಡೆ ಫ್ರೈಗೆ ಹೇಗೆ ಮಸಾಲೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಜಾರ್ ತಗೊಂಡು ಅದಕ್ಕೆ ಇಷ್ಟು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ, ಅರ್ಧ kg ಬಂಗುಡೆ ತೊಗೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಕಾಳು, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅರಿಶಿಣ, ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಿದ್ದೀನಿ. ನಾನು ಮೀನಿಗೆ ಚೆನ್ನಾಗಿ ಮಸಾಲೆ ಹಾಕ್ಕೊಂಡು ಅರ್ಧ ಗಂಟೆ ಬಿಟ್ಟಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಇದನ್ನ ಈಗ ನಾನು ಕಾಯಿಸ್ಕೊಳ್ತಿದ್ದೀನಿ. 2 ಸೈಡ್ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ವಾವ್, ಫಿಶ್ ರೆಡಿನೇ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಇದೇ ಥರ ಮಸಾಲೆ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರಿಟ್. ಇದನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಇದು ಫ್ರೋಝನ್, ಜಸ್ಟ್ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋದಷ್ಟೇ. ಎಣ್ಣೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋದು. ನಾನು ಇದನ್ನ ಎಣ್ಣೆಗೆ ಹಾಕಿ ಕಾಯಿಸ್ಕೊಂಡು ತೋರಿಸ್ತೀನಿ ನೋಡಿ. ಈಗ ನಾನು ಕಾಯಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಮನೇಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಹಸ್ಬೆಂಡ್ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದ್ರು. ಹಾಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೊರಟ್ವಿ. ಹಸ್ಬೆಂಡ್ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಮಾತಾಡ್ತಾರೆ ಅಂತ ಹೇಳಿದರೆ ಅಷ್ಟು ಮಾತಾಡ್ತಾರೆ. ಇವತ್ತು ಸಂಡೇ ಅಲ್ವಾ, ಮಾತು ಮಾತು ಮಾತು. ನನಗಂತೂ ಸಾಕಾಗೋಯ್ತು. ಅದಕ್ಕೆ ನಾನು ಎಲ್ಲ ವಾಯ್ಸ್ ತೆಗೆದು ನಾನೇ ಇದಕ್ಕೆ ಬೇರೆ ಸಪ್ರೇಟ್ ವಾಯ್ಸ್ ಕೊಡ್ತಿದ್ದೀನಿ. ಇವತ್ತು ನಾನು ಫಸ್ಟ್ ಟೈಮ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವೀಗ ಹೊರಗಡೆ ಹೊರಟಿದ್ದೀವಲ್ವ, ಬೇಗ ಬಂದು ಕೇಕ್ ಮಾಡೋಣ ಅಂತಿದ್ದೀನಿ. ವೆಯ್ಟ್ ಮಾಡಿ, ನಾನು ಹೇಗೆ ಕೇಕ್ ಮಾಡ್ತೀನಿ ಅಂತ ನೋಡಿ ನೀವೇ ಕಮೆಂಟ್ ಮಾಡಿ. ಬೇಗ ಬೇಗ ಹೊರಗಡೆ ಹೋಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ವಿ. ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ. ಅಷ್ಟು ಕ್ಯೂರೋಸಿಟಿ ನನಗೆ ಹೇಗೆ ಮಾಡೋದು ಅಂತ. ಕೇಕ್ ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ವಾ. ನೋಡಿ, ನಾನಿದು ಈ ಬಾಕ್ಸ್ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾವೇ ಪ್ರಿಪೇರ್ ಮಾಡ್ಕೋಬೇಕು. ಇದನ್ನು ಒಂದು ಬೌಲಿಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ಒಂದು ಬೌಲಿಗೆ ಹಾಕಿ 35 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಕೇಕ್ ರೆಡಿನೇ ಆಗೋಗುತ್ತೆ. ಈಗ ಕ್ರೀಮ್ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಎಗ್ ಯೆಲ್ಲೋ ಮತ್ತು ಎಗ್ ವೈಟ್ನ ನಾನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಎಗ್ ವೈಟಿಗೆ ನಾನು ಸ್ವಲ್ಪ ಸೋಡಾ ಮತ್ತು ಶುಗರ್ನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು ಚೆಂದ ಬೀಟ್ ಮಾಡ್ಕೊಳ್ತಿದ್ದೀನಿ. ಬೀಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಗ್ ಎಲ್ಲೋನ ನಾನು ಆ್ಯಡ್ ಮಾಡಿಕೊಂಡು ಮತ್ತೆ ಬೀಟ್ ಮಾಡ್ಕೊಳ್ತಿದ್ದೀನಿ. ಬೀಟ್ ಮಾಡಿಕೊಂಡ್ರೆ ಕ್ರೀಮ್ ರೆಡಿನೇ ಆಗೋಗುತ್ತೆ. ಕೇಕ್ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಕೇಕ್ ಮೇಲೆ ಡೆಕೋರೇಷನ್ ಮಾಡ್ಕೊಳ್ತಿದ್ದೀನಿ ಕ್ರೀಮ್ ಹಾಕಿ. ಮತ್ತು ನಾನು ಶುಗರ್ ಬಾಲ್ ತೊಗೊಂಡಿದ್ದೀನಿ ಡೆಕೋರೇಷನಿಗೆ ಅಂತ. ಡೆಕೋರೇಷನ್ ಆಯಿತು. ವಾವ್, ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಸ್ಬೆಂಡ್ ಕೂಡ ಕೇಳ್ತಾ ಇದ್ರು, ಮನೇಲಿ ಕೇಕ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತಾ ಅಂತ. ಅಷ್ಟು ಚೆನ್ನಾಗಾಗಿತ್ತು ಕೇಕ್. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಇದು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.